ನಾನು ಸರಕಾರಿ ಸಂಯುಕ್ತ ಪ್ರೌಢಶಾಲೆ ಒಳಕಾಡು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. 3 ವರ್ಷಗಳಿಂದ ನಾನು ಸತತವಾಗಿ ಈ ಯಕ್ಷಗಾನ ಶಿಬಿರದಲ್ಲಿ ಪಾಲ್ಗೊಂಡು 3 ವರ್ಷವೂ ಕೂಡ ನಾನು ಯಕ್ಷಗಾನ ಇಲ್ಲಿ ಕಾರ್ಯಕ್ರಮ ಮಾಡಿದ್ದೇನೆ. ಮೊದಲನೇ ವರ್ಷ ಕಾಲಜಂಗ ಎಂಬ ರಕ್ಕಸ ವೇಷವನ್ನು ಮಾಡಿದ್ದೆ, ಹಾಗೂ 2ನೇ ವರ್ಷ ಹನುಮಂತ, 3ನೇ ವರ್ಷ ಕೌರವ ಎಂಬ ಪಾತ್ರವನ್ನು ಮಾಡಿದ್ದೆ. ಈ ಶಿಬಿರದಲ್ಲಿ ನನಗೆ ಈ ಯಕ್ಷ ಶಿಕ್ಷಣದಲ್ಲಿ ಏನು ಕಲ್ತದಂದರೆ, ನಾವು ಸ್ವಂತವಾಗಿ ಹೇಗೆ ಮಾತಾಡ್ಬೋದು. ಈಗ ನಾನಿಲ್ಲಿ ಮಾತಾಡ್ತಿದ್ದೇನೆಂದರೆ, ಈಗ ನಮಗೆ ಸ್ಟೇಜ್ ಫಿಯರ್ ಖಂಡಿತ ಇರ್ತದೆ, ಆದರೆ ಯಕ್ಷಗಾನ ಸೇರಿದ ಮೇಲೆ ನನಗೆ ಸ್ಟೇಜ್ ಫಿಯರ್ ಎಂಬುದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಹಾಗೆಯೇ ಮಾತುಗಾರಿಕೆ, ಈಗ ಪಾತ್ರ ಮಾಡ್ತಿರುವಾಗ, ಯಕ್ಷಗಾನ ಪಾತ್ರ ಮಾಡ್ತಿರುವಾಗ ಯಾವ ರೀತಿಯ ಪಾತ್ರ ಎಂಬುದು ಆತನ ಮಾತುಗಾರಿಕೆಯಿಂದ ತಿಳಿಯುತ್ತದೆ. ಅಂದರೆ ರಕ್ಕಸ ಹೇಗೆ ಮಾತಾಡ್ತಾನೆ, ಆತನ ಮಾತುಗಾರಿಕೆಯಿಂದ ನಮಗೆ ತಿಳಿಯುತ್ತದೆ. ಅವನದ್ದು ಏನು ವಿಶೇಷ ಅದೆಲ್ಲ ನಮಗೆ ಗೊತ್ತಾಗುವುದು ಅವನ ವೇಷಭೂಷಣದಿಂದಲ್ಲ, ಅವನ ಮಾತುಗಾರಿಕೆಯಿಂದವೂ ಕೂಡ ತಿಳಿಯುತ್ತದೆ. ಹಾಗೆ ನಮಗೆ ಗುರುಗಳಾಗಿ ಬಂದಿರುವಂತಹ ಶ್ರೀಯುತ ರತ್ನಾಕರ್ ಶೆಣೈ ಶಿವಪುರ ಇವರು ತುಂಬ ಒಳ್ಳೆಯ ಗುರುಗಳು. ನಮಗೆ ಬೇಕಾದಿದ್ದೆಲ್ಲ ಹೇಳಿಕೊಟ್ಟಿದ್ದಾರೆ, ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಮಯಕ್ಕೆ ತಕ್ಕ ಹಾಗೆ ಬಂದು ನಮಗೆ ಹೇಗೆ ಎಲ್ಲ ನಾವು ಹೆಜ್ಜೆಗಾರಿಕೆ ಮಾಡಬೇಕು, ಏನಾದರೂ ನಮಗೆ ಗೊತ್ತಿಲ್ಲದಿದ್ದರೆ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಕೆಲವೊಂದು ನಾನು ವಿಷಯ ಕೇಳ್ತಿದ್ದೆ ಸರ್ ಹತ್ರ, ಸರ್ ಇದು ಮಾಡ್ಬೋದಾ, ಈ ಥರ ಕುಣಿತ ಮಾಡ್ಬೋದಾ ಅಂತ ಕೇಳ್ತಿರುವಾಗ ಅವರು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ನಿನಗೆ ಹೇಗೆ ಆಗ್ತದೆ ಹಾಗೆ ಮಾಡು. ನಾನು ಅವರ ಮುಂದೆ ತೋರಿಸ್ತಿದ್ದೆ, ಇದು ಓಕೆ ಸರ್ ಹೀಗೆ ಮಾಡ್ಬೋದಾ ಅಂತ ಹೇಳಿದರೆ, ಹಾಂ ಸರಿ ಖಂಡಿತ ಮಾಡ್ಬೋದು, ತಪ್ಪಿದರೆ ಹೇಳ್ತಿದ್ರು. ತುಂಬ ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ. ಹಾಗೆಯೇ ನಾನು ಯಕ್ಷಗಾನದಲ್ಲಿ ಸತತ 10 ವರ್ಷಗಳ ಕಾಲ ನಾನು ವೇಷ ಮಾಡಿದ್ದೇನೆ. ಇದಕ್ಕೆ ಕಾರಣರಾದವರು ನನ್ನ ತಂದೆಯವರಾದ ಗುರು ನಿತ್ಯಾನಂದ ಶೆಟ್ಟಿಗಾರ್. ಇವರು ಈ ಯಕ್ಷಗಾನ ಟ್ರಸ್ಟಿನಲ್ಲಿ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆ ಮುಂದೆ ನಾನು ಕೂಡ ಯಕ್ಷಗಾನ ಶಿಕ್ಷಣದಲ್ಲಿ ಗುರುವಾಗಿ ಅಲ್ಲದಿದ್ದರೂ ಏನಾದರೂ ನನ್ನ ಒಂದು ಸಣ್ಣ ಸೇವೆಯನ್ನು ಇಲ್ಲಿ ಕೊಡಬೇಕಂತ ಇಚ್ಛಿಸ್ತೇನೆ. ಅದೇ ರೀತಿ ನಮಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಾನು ಶನಿವಾರ ಶಿಬಿರದಲ್ಲೂ ಕೂಡ ಪಾಲ್ಗೊಂಡಿದ್ದೆ. ಬಹಳ ಅತ್ಯುತ್ತಮವಾದಂಥ ಶಿಬಿರ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ನನಗೆ ಅಲ್ಲಿ ಗುರು ಸಂಜೀವ ಸುವರ್ಣ ಗುರುಗಳ ಪರಿಚಯ ಆಗ್ತದೆ. ಅದಕ್ಕಿಂತ ಮುಂಚೆ ಅವರು ಯಾರಂತ ಗೊತ್ತಿತ್ತು, ಆದರೆ ಅವರ ಮುಖ ನೋಡಲಿಲ್ಲ, ಅವರೊಂದಿಗೆ ಮಾತನಾಡಲಿಲ್ಲ. ಶನಿವಾರ ಶಿಬಿರದಲ್ಲಿ ಅವರೊಂದಿಗೆ ಮಾತನಾಡಿದೆ. ಅವರ ವ್ಯಕ್ತಿತ್ವ ನನಗೆ ಅಲ್ಲಿ ಗೊತ್ತಾಯಿತು. ಹಲವಾರು ವಿಷಯಗಳು ನನಗೆ ಅವರು ಯಕ್ಷಗಾನದ ಬಗ್ಗೆ ಇರುವಂತಹ ಗೌರವ, ಅವರಿಗಿರುವಂತಹ ವಿಷಯಗಳು, ಹಲವಾರು ವಿಷಯಗಳು ನಮಗೆ ಅವರು ಹೇಳಿದರು. ಹಾಗೆ ಅವರ ವಿದ್ಯಾರ್ಥಿಗಳು ಇದ್ದರು, ಅವರು ಕೂಡ ನಮ್ಮ ಜೊತೆ ತುಂಬ ಒಳ್ಳೆಯ ರೀತಿಯಲ್ಲಿ ಪಾಲ್ಗೊಂಡು ನಮ್ಮೊಂದಿಗೆ ಅವರಂತೆ ಬೆರೆತು ನಮ್ಮನ್ನು ಬಹಳ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಶನಿವಾರ ಶಿಬಿರ ಬಹಳ ನನಗೆ ಇಷ್ಟವಾದ ಶಿಬಿರ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬಹಳ ಕಲ್ತಿದ್ದೇನೆ ಶಿಬಿರದಲ್ಲಿ. ಹಾಗೆ ಯಕ್ಷ ಶಿಕ್ಷಣದಲ್ಲಿ ಇದು ನನ್ನ ಕೊನೆಯ ಬಾರಿ. ನಾನು ಅಂದ್ಕೊಳ್ತಿದ್ದೆ ಇಲ್ಲಿ ಬಂದು ನನ್ನ ಅನಿಸಿಕೆ ಹೇಳಬೇಕಂತ, ಬಟ್ ಅದು ಆಗಲಿರಲಿಲ್ಲ. ಇದು ಕೊನೆಯ ವರ್ಷ ಬಂದು ನಾನು ಇಲ್ಲಿ ಮಾತಾಡುವ ನನಗೊಂದು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಮಸ್ಕರಿಸುತ್ತಾ, ಮತ್ತು ನನ್ನ ಶಾಲೆಯ ಎಲ್ಲ ಶಿಕ್ಷಕರಿಗೂ ನಮಿಸುತ್ತಾ ಹಾಗೂ ಎಲ್ಲರಿಗೂ ನಮಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.